ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಮತ್ತು ವೈದ್ಯರಿಗೆ ಸೂಕ್ತ ರಕ್ಷಣೆ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ವೈದ್ಯರು 24 ಗಂಟೆಗಳ ಮುಷ್ಕರಕ್ಕೆ ಕರೆ ನೀಡಿದ್ದು, ಹೊರರೋಗಿ ಸೇವೆ ವಿಭಾಗ ಲಭ್ಯವಿರುವುದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಗ್ಗೆ 6 ಗಂಟೆಯವರೆಗೂ ಆಸ್ಪತ್ರೆ ಒಪಿಡಿ ಬಂದ್ ಆಗಿರಲಿದೆ. ಕರ್ನಾಟಕದಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ವೈದ್ಯರು ಮುಷ್ಕರ ನಡೆಸ್ತಾ ಇದ್ದು, ಒಪಿಡಿ ಸೇವೆ ಬಂದ್ ಆಗಿದೆ. ಎಮರ್ಜೆನ್ಸಿ ಸೇವೆ, ಮೆಡಿಕಲ್ ಶಾಪ್ಸ್, ಇನ್ಪೇಷಂಟ್ ಸೇವೆ, ಹೆರಿಗೆ, ಎಮರ್ಜೆನ್ಸಿ ಸರ್ಜರಿ ಸೇವೆಗಳನ್ನು ಒದಗಿಸುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಐಎಂಎ ಅಧ್ಯಕ್ಷ ಡಾಕ್ಟರ್ ರವಿ ಬಿರಾದರ್ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿ ಪ್ರಕರಣದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲೆಯ 734 ಖಾಸಗಿ ಆಸ್ಪತ್ರೆಯ ಒಪಿಡಿ ಬಂದ್ ಆಗಿದೆ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ವೈದ್ಯಕೀಯ ಬೋಧಕ ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯರಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದಿಂದ ಕೈಗೆ ಕಪ್ಪು ಪಟ್ಟಿ ಕಟ್ಟಿ ಹೋರಾಟ ನಡೆಸುತ್ತಾ ಇದ್ದು, ಹಾಸನ ಜಿಲ್ಲಾಸ್ಪತ್ರೆಯ ಮುಂಭಾಗ ನೂರಾರು ಯುವ ವೈದ್ಯರು ಭಾಗಿಯಾಗಿದ್ದಾರೆ. ವೈದ್ಯರು, ನರ್ಸ್, ವೈದ್ಯಕೀಯ ಸಿಬ್ಬಂದಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಕಾಯ್ದೆಯಲ್ಲಿ ತಿದ್ದುಪಡಿ ತರಲಾಗಿದ್ದು, ರಾಜ್ಯಪಾಲರ ಅಂಕಿತ ಬಾಕಿ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಶನಿವಾರ ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಅತ್ಯಾಚಾರ ಘಟನೆ ಆತಂಕ ಮೂಡಿಸಿದೆ. ಈ ಕಾರಣಕ್ಕೆ ವೈದ್ಯರು ಮುಷ್ಕರ ನಡೆಸುತ್ತಿರುವುದರಿಂದ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಬಹುದು. ಆದರೆ ಎಲ್ಲಾ ತುರ್ತು ಸೇವೆಗಳು ಲಭ್ಯ ಇರುತ್ತವೆ ಎಂದರು. ವೈದ್ಯರು, ಆಸ್ಪತ್ರೆ ಸಿಬ್ಬಂದಿ ರಾತ್ರಿ ಇಡೀ ಕೆಲಸ ಮಾಡ್ತಾರೆ. ಮಹಿಳಾ ಸಿಬ್ಬಂದಿ ಕೂಡ ಇರ್ತಾರೆ. ಎಲ್ಲರ ಸುರಕ್ಷತೆಯೂ ಮುಖ್ಯವಾಗಿದೆ. ಸುರಕ್ಷತೆ ಎನ್ನುವುದು ಆಸ್ಪತ್ರೆ ನಡೆಸುವವರ ಜವಾಬ್ದಾರಿಯೂ ಆಗಿದೆ. ಆಸ್ಪತ್ರೆ ವೈದ್ಯರು, ನರ್ಸ್, ಸಿಬ್ಬಂದಿ ಸುರಕ್ಷತೆಗೆ ಚರ್ಚಿಸಲು ಮಂಗಳವಾರ ಎಲ್ಲಾ ಆಸ್ಪತ್ರೆಗಳ ಮುಖ್ಯಸ್ಥರ ಸಭೆ ಕರೆಯಲಾಗಿದೆ ಎಂದು ಹೇಳಿದರು. ಕೋಲ್ಕತ್ತಾದಲ್ಲಿ ಆದಂಥ ಘಟನೆ ಖಂಡಿತವಾಗಿಯೂ ಎಲ್ರಿಗೂ
ಬಹಳ ಒಂದು ಆತಂಕ ಮತ್ತು ಗಾಬರಿಯನ್ನು ಕೂಡ ಸೃಷ್ಟಿ ಮಾಡಿದೆ. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂಥ ವೈದ್ಯರಿರ್ಬೋದು, ಶುಶ್ರೂಷಕರಿರ್ಬೋದು, ಇತರ ಸಿಬ್ಬಂದಿಯವರಿರ್ಬೋದು, ಎಲ್ಲರೂ ಕೂಡ, ಯಾಕಂದರೆ ಹೆಚ್ಚಿನ ಒಂದು ಅಲ್ಲಿ ಕೆಲಸ ಮಾಡುವಂಥವರು 50%ಗಿಂತ ಹೆಚ್ಚು ಮಹಿಳೆಯರೇ ಕೆಲಸ ಮಾಡ್ತಾರೆ. ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ, ಇಡೀ ರಾತ್ರಿಯೆಲ್ಲ ಅಲ್ಲೇ ಇರ್ತಾರೆ. ಅದರಿಂದ ಭದ್ರತೆ, ಸುರಕ್ಷತೆ ಇದೆಲ್ಲ ಕೂಡ ಭಾಳ ಒಂದು ಗಂಭೀರವಾದಂಥ ಮತ್ತು ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡುವಂಥ ವಿಷಯ. ಅದರಿಂದ ಕೋಲ್ಕತ್ತಾ ಘಟನೆ ಇದು, ಮತ್ತು ನಿನ್ನೆ ಇವತ್ತು ಪತ್ರಿಕೆಯಲ್ಲಿ ನೋಡ್ತಾ ಇದೆ, ಉತ್ತರಾಖಂಡಲ್ಲಿ ಒಬ್ಬರು ನರ್ಸ್ಗೆ ಕೂಡ ಇದೇ ರೀತಿಯಾದಂಥ ಅತ್ಯಾಚಾರ ಮಾಡಿ ಕೊಲೆ ಆಗಿದೆ ಅಂತ ಇವತ್ತು ಪೇಪರಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಇದು ಖಂಡಿತವಾಗಿಯೂ ನಾವೆಲ್ಲರೂ ಇದಕ್ಕೆ ಗಮನ ಹಾರೈಸಬೇಕಾಗ್ತದೆ. ನಾನು ಈಗಾಗಲೇ ಮಂಗಳವಾರ ವಿವಿಧ ವೈದ್ಯರ ಮತ್ತು ನರ್ಸಸ್ಸು ಮತ್ತು ಉಳಿದ ಆಸ್ಪತ್ರೆಯ ಮಾಲೀಕರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆದಿದ್ದೇನೆ ಬೆಂಗಳೂರಿನಲ್ಲಿ. ಅದು ನಾನು ಮೊನ್ನೆನೇ ತೀರ್ಮಾನ ಮಾಡಿದ್ದು, ಈ ಘಟನೆ ಆದ ನಂತರನೇ. ಯಾಕಂತ ಹೇಳಿದ್ರೆ ಹೇಗೆ ಸುರಕ್ಷತೆ ನೀಡುವಂಥದ್ದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಮತ್ತು ಸರ್ಕಾರದಿಂದ, ಖಾಸಗಿಯವರಿಂದ ನಾವೆಲ್ಲರೂ ಸೇರಿ ಹೇಗೆ ಒಂದು ಸುರಕ್ಷಿತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ನಾನು ಅವರನ್ನು ಕೂಡ ಕರೆಸಿದ್ದೀನಿ. ಮಂಗಳವಾರ ಒಂದು ಸಭೆಯನ್ನು ಮಾಡ್ತಾ ಇದ್ದೀನಿ. ಸರ್, ಈಗ ಇಲ್ಲಿ ರಾಜ್ಯದಲ್ಲಿ ಯಾವುದೇ ತೊಂದರೆ ಆಗ್ತದೆ? ಯಾಕಂದರೆ ಇವತ್ತೆಲ್ಲ OPDಗಳು ಬಂದ ಎಲ್ಲ ಹಾಸ್ಪಿಟಲ್ಗಳು ನಾವು ಈಗ ಯಾವುದೇ ಒಂದು ಎಮರ್ಜೆನ್ಸಿ ತುರ್ತು ಸೇವೆಗಳು ಮತ್ತು ಇತರ ಎಲ್ಲ ಅಗತ್ಯ ಇರುವಂಥ ಸೇವೆಗಳು ಎಲ್ಲ ಆಸ್ಪತ್ರೆಗಳು ಇರ್ತದೆ. ನಾನು ಅವ್ರಿಗೆ ವೈದ್ಯರಿಗೆ ನಾವೆಲ್ಲ ಅಪೀಲ್ ಮಾಡಿದ್ದು, ನೀವು ಆದಷ್ಟು ಬೇರೆ ಸಾಮಾನ್ಯ ಜನರಿಗೆ ಅಥವಾ ರೋಗಿಗಳಿಗೆ ತೊಂದರೆ ಆಗದಿರೋಂಥ ರೀತಿ ನೋಡ್ಕೊಳ್ಬೇಕು ಅಂತ. OPD ಮಾತ್ರ ಅವರು ಇವತ್ತು ಮಾಡ್ತಾ ಇದ್ದಾರೆ. ಆದರೂ ಅದನ್ನು ಕೂಡ ನಾವು ಹೇಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಬಂದರೂ ಕೂಡ ಅವ್ರಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದಕ್ಕೆ ನಮ್ಮ ಕಡೆಯಿಂದ ಕೂಡ ಮಾಡಿಸ್ತೀವಿ. ಖಂಡಿತ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ, ಅದು ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯಾವುದೇ ತುರ್ತು ಮತ್ತು ಅಗತ್ಯ ಸೇವೆಗಳು ಯಾವುದೂ ಕೂಡ ಅದಕ್ಕೆ ಸಮಸ್ಯೆ ಆಗದೆ ಇರೋ ಥರ ಎಲ್ಲರೂ ಕೂಡ ಸಹಕಾರ ನೀಡ್ತೀವಿ ಅಂತ ಎಲ್ಲರೂ ವೈದ್ಯರು ಎಲ್ಲರೂ ಕೂಡ ಹೇಳಿದ್ದಾರೆ. ಆದ್ದರಿಂದ ಇದು ಮುಖ್ಯವಾದ ಸಬ್ಜೆಕ್ಟ್. ಯಾಕಂದರೆ ಒಂದು ಭಯದ ವಾತಾವರಣ ನಿರ್ಮಾಣ ಆದರೆ ಯಾರಿಗೂ ಕೂಡ ಕೆಲಸ ಮಾಡೋದಕ್ಕೆ ಅದೊಂದು ಆತಂಕದ ಪರಿಸ್ಥಿತಿ ಇರ್ತದೆ. ಆದ್ದರಿಂದ ನಾನು ಅದು ಮಾಡ್ತಾ ಇರೋದು, ಇವರ ಪ್ರತಿಭಟನೆ, ಇದನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಒಳ್ಳೆಯ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ. ನಾವೆಲ್ಲ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ಇದಕ್ಕೆ ಮುಂದೆ ಸರಿಯಾದ ಕ್ರಮಗಳು ತಗೊಳ್ಬೇಕು. ಈಗ ನಾನು ಎಲ್ಲರೂ ಕೂಡ ಮಂಗಳವಾರ ಕರೆದು ಅವರ ಅಭಿಪ್ರಾಯಗಳು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಕಾನೂನಲ್ಲಿ ಏನಾದರೂ ಬದಲಾವಣೆ ತರಬೇಕಾ ಅಥವಾ ಬೇರೆ ಇನ್ನೇನೇನು ನಾವು ಇದಕ್ಕೆ ಪ್ರೋಟೋಕಾಲ್ಗಳನ್ನು ಹಾಕೋಬೇಕು, ಒಂದು ಆಸ್ಪತ್ರೆಯಲ್ಲಿ ಸುರಕ್ಷತೆಗೆ ಏನೇನು ವ್ಯವಸ್ಥೆಗಳು ಇರಬೇಕು ಮತ್ತು ಬೇರೆ ಯಾವ ಥರ ಒಂದು ಕ್ರಮಗಳು ತಗೊಳ್ಬೇಕು ಅದೆಲ್ಲವನ್ನು ನಾನು ಚರ್ಚೆ ಮಾಡಿ ಕಾನೂನಿನ, ಈಗ ಮೊನ್ನೆ ನಾನು ತಿದ್ದುಪಡಿಯನ್ನು ಮಾಡಿದ್ದೇವೆ. ಇನ್ನೂ ರಾಜ್ಯಪಾಲರ ಅದಕ್ಕೆ ಸಹಿ ಹಾಕಬೇಕು ಅಂತ ಕಾಣ್ತದೆ. ಆ ತಿದ್ದುಪಡಿ ಪ್ರಕಾರ ಈಗ ಎಲ್ಲ ವೈದ್ಯರಿಗೆ, ನರ್ಸ್ಗೆ, ಸಿಬ್ಬಂದಿಯವ್ರಿಗೆ ಯಾರೂ ಕೂಡ ಬಂದು ಹೆದರಿಸಬಾರ್ದು, ನಿಂದಿಸಬಾರ್ದು, ಬೈಬಾರ್ದು. ಯಾರೇ ಆ ಥರ ಮಾಡಿದ್ರೆ ಅದನ್ನು ಫೋನ್ಗಳಲ್ಲಿ ರೆಕಾರ್ಡ್ ಮಾಡೋದು ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಅವ್ರಿಗೆ ಅವಮಾನ ಮಾಡುವಂಥ ಕೆಲಸಗಳು ಮಾಡಿದ್ರೆ ಅವ್ರಿಗೆ ತೀವ್ರವಾದಂಥ ಏನು ಕಾನೂನಲ್ಲಿ ಇದಿದೆ ಕ್ರಮಗಳು ತಗೊಳ್ಬೇಕು. ಅದೆಲ್ಲವನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಕೂಡ ಕ್ರಮ ತಗೊಳ್ಬೇಕು ಅಂತ ನಾವು ಮೊನ್ನೆ ಪಾಸ್ ಮಾಡಿಸಿದ್ದೀನಿ. ಸೊ ಅದರಿಂದ ಈ ಆ್ಯಕ್ಟನ್ನು ಮೊನ್ನೆ ತಿದ್ದುಪಡಿ ಮಾಡಿಸಿದೆ ಮೊನ್ನೆ ಅಸೆಂಬ್ಲಿಯಲ್ಲಿ. ಸೊ ಇದು ಡಾಕ್ಟರ್ಸು, ನರ್ಸು, ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಇದನ್ನು ಅವ್ರಿಗೆ ರಕ್ಷಣೆಗೋಸ್ಕರ ನಾವು ಮಾಡಿರೋದು. ಆದರೆ ಇದು ಉಳಿದಿರುವಂಥದ್ದು ಬೇರೆ ಏನೇನು ವಿಷಯಗಳು ಅದನ್ನು ನಾನು ನಾಳೆ ಚರ್ಚೆ ಮಾಡ್ತೀನಿ ಮಂಗಳವಾರ. ನಮ್ಮ ದೇಶದಲ್ಲಿ ಎನ್ಫೋರ್ಸ್ಮೆಂಟ್ ಯಾವಾಗಲೂ ಕೂಡ ಸಮಸ್ಯೆನೇ. ಆದರೆ ಕಾನೂನಿನ ಒಂದು ಬಲ ಒಂದು ಕಡೆ, ಇನ್ನೊಂದು ಕಡೆ ಇದು ಇದು ಎಲ್ಲರ ಜವಾಬ್ದಾರಿ. ಈಗ ಒಂದು ಆಸ್ಪತ್ರೆ ನಡೆಸೋರು, ಮಾಲೀಕರು, ಅವ್ರ ಜವಾಬ್ದಾರಿ ಇರ್ತದೆ, ನಮ್ಮ ಜವಾಬ್ದಾರಿ ಇರ್ತದೆ, ಎಲ್ಲರ ಜವಾಬ್ದಾರಿ ಇರ್ತದೆ. ನಾವು ಅದನ್ನು ರೆಗ್ಯುಲೇಟ್ ಮಾಡಬೇಕಾಗ್ತದೆ. ಈಗ ಯಾವ ರೀತಿಯಾಗಿ ಈಗ ಫೈರ್ ಸೇಫ್ಟಿ, ಎಷ್ಟು ಕಟ್ಟಡಗಳಿಗೆ ಫೈರ್ ಸೇಫ್ಟಿ ಪೂರ್ತಿ ಇದೆ, ಫೈರ್ ಸೇಫ್ಟಿ ನಾಮ್ಸ್ ಅಂತೂ ಇದೆ ಅಲ್ವಾ? ಯಾವುದೇ ಆಸ್ಪತ್ರೆ ಇರ್ಬೋದು, ಯಾವುದೇ ಒಂದು ಕಟ್ಟಡ ಇರ್ಬೋದು. ಆದರೆ ಅನೇಕ ಕಡೆ ಸರಿಯಾಗಿರೋದಿಲ್ಲ. ಅದಕ್ಕೆ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ ನಾನು ಇನ್ನೂ ಹೆಚ್ಚಾಗಿ ನಮ್ಮ ಆಸ್ಪತ್ರೆಗಳಲ್ಲಿ ಕೂಡ ಈಗ ಎಲ್ಲ ಕಡೆ ಫೈರ್ ಸೇಫ್ಟಿನ ಕಂಪಲ್ಸರಿ ಇದೆ. ಅದೇ ಪ್ರಕಾರ ಅಲ್ಲಿಯ ಕೆಲಸ ಮಾಡುವಂಥ ಜನರಿಗೆ ಸೇಫ್ಟಿ ಮಾಡೋದಕ್ಕೆ ಏನೇನು ಗೈಡ್ಲೈನ್ಸ್ ಇದೆ ಅದನ್ನು ಕೂಡ ಪರಿಷ್ಕರಣೆ ಮಾಡಿ ಅದಕ್ಕಿನ್ನೂ ಹೆಚ್ಚಿನ ಅದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೋದು. ಲೈಸೆನ್ಸಿಂಗಲ್ಲೂ ಕೂಡ ನೋಡ್ಬೋದು. ನಾವು ಒಂದು ಆಸ್ಪತ್ರೆಗೆ ಒಂದು ಲೈಸೆನ್ಸ್ ಕೊಡಬೇಕಾದ್ರೆ ಈ ಎಲ್ಲ ಒಂದು ಕ್ರಮಗಳು ತೊಗೊಂಡಿದ್ದಾರೆ ಇಲ್ಲವಾ ಅಂತಲೂ ಕೂಡ ನೋಡ್ಬೋದು ನಾವು. ಸೊ ಅದನ್ನು ಕೂಡ ಹೇಗೆ ತರಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀನಿ. ಅದು ಮಂಗಳವಾರ ಎಲ್ಲರೂ
ಕರೆದ ನಂತರ ಅವರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಎಲ್ಲ ಸೇರಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತೀವಿ. ನೋಡಿ, ಕ್ರಮ ಖಂಡಿತ ಅದು ತಗೊಳ್ತೀವಿ. ಯಾಕಂದರೆ ರಕ್ಷಣೆ ಕೊಡಿಸುವಂಥದ್ದು ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಅದು ನಮ್ಮ ಆಸ್ಪತ್ರೆಗಳಲ್ಲಿ ನಾವು ಅದನ್ನು ನೋಡ್ಕೋಬೇಕು, ಖಾಸಗಿ ಆಸ್ಪತ್ರೆಗಳಲ್ಲಿ ಅವ್ರು ನೋಡ್ಕೋಬೇಕು. ಅದಕ್ಕೆ ಗೈಡ್ಲೈನ್ಸ್ ಇರಬೇಕು, ಒಂದು ಕೆಲವು ಪ್ರೋಟೋಕಾಲ್ಸನ್ನು ಅನುಸರಿಸುವಂಥದ್ದು ಆಗಬೇಕು. ಅದೆಲ್ಲವನ್ನು ಕೂಡ ಇನ್ನೂ ಏನೇನು ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅಥವಾ ದೋಷಗಳಿದ್ದರೆ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ನಾನು ಒಂದು ತೀರ್ಮಾನಕ್ಕೆ ಬರೋಣ. ಇದೆಲ್ಲ ಸೇರಿ, ಯಾಕಂದರೆ ಒಂದು ರೀತಿ ಈ ಘಟನೆಯಿಂದ ಎಲ್ರಿಗೂ ಒಂದು ರೀತಿ ಜಾಗೃತಿ ಆಗಿದೆ. ಈ ಜಾಗೃತಿ ಮುಖಾಂತರ ಇದ್ರ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ ನಾವು ಎಲ್ಲರೂ ಕೂಡ ಸೇರಿ ಒಂದು ಒಳ್ಳೆಯ ಸುರಕ್ಷಿತವಾದಂಥ ಭದ್ರತೆ ಇರುವಂಥ ಒಂದು ವಾತಾವರಣ, ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಾನು ಅದಕ್ಕೆ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ. ಇದನ್ನು ಭಾಳ ಸೀರಿಯಸ್ ಇಶ್ಯೂ. ಅದನ್ನು ನಾವು ಅದೇ ರೀತಿಯಾಗಿ ಅದನ್ನು ನಾವು ಹ್ಯಾಂಡಲ್ ಮಾಡ್ತೀವಿ.